ತುಲಾ ರಾಶಿಯವರಿಗೆ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅಂದರೆ ಇದೇನು ಲಕ್ ಪ್ರಾಬ್ಲಮ್ ಅಲ್ಲ, ಬದಲಾಗಿ ಕಾಂಪ್ರಮೈಸಿಂಗ್ ಮೈಂಡ್ಸೆಟ್ ಏನಿದೆಯಲ್ಲ ಇದು ಪ್ರಾಬ್ಲಮ್ ಅಂತ. ಸೊ ತುಲಾ ರಾಶಿಯವರ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಒಂದು ಈ ರಾಜಿ ಆಗುವ ಮನಸ್ಥಿತಿ, ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತಾರಲ್ಲ ಆ ರೀತಿ. ಸೊ ಹಾಗೇನೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಒಂದು ಪ್ರಯತ್ನ ಇದು ಪ್ರಮುಖ ಕಾರಣ ಆಗಿರ್ತದೆ. ಹೇಗೆ ಅನ್ನೋದನ್ನೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೇನೆ ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಇದೆ, ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ಹೇಳ್ತೀನಿ. ನಾನು ಇಲ್ಲಿ ಇದೇನು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ ಅಥವಾ ಅರ್ನಿಂಗ್ ಟಿಪ್ಸ್ ಅಂತಲ್ಲ, ಇಲ್ಲಿ ನಾವು ಮಾತಾಡ್ತಾ ಇರೋದು ಏನು ಸಂಪಾದಿಸಿದ ಹಣ ಏನಿದೆ ಇದು ಯಾಕೆ ಉಳಿತಾ ಇಲ್ಲ ಅನ್ನೋ ವಿಚಾರ. ಈ ಹಣ ಉಳಿಯದೇ ಇರೋದಕ್ಕೆ ಈ ತುಲಾ ರಾಶಿಯವ್ರದ್ದು ಕೆಲವೊಂದು ಮೈಂಡ್ಸೆಟ್ನಲ್ಲಿರುವಂಥ ಕೆಲವೊಂದು ಲೂಪ್ ಹೋಲ್ಸ್ ಇದ್ದಾವೆ. ಸೊ ಅದನ್ನೇ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ತುಲಾ ಬಂದು ಶುಕ್ರನ ರಾಶಿ. ಪ್ರಮುಖವಾಗಿ ತುಲಾ ರಾಶಿ ಬ್ಯಾಲೆನ್ಸನ್ನು ಹೇಳುತ್ತೆ, ತುಲನೆ. ಹಾಗೆಯೇ ಹಾರ್ಮೋನಿ, ಶುಕ್ರ ಬಂದು ಹಾರ್ಮೋನಿಯ ಗ್ರಹ. ಹಾಗೆಯೇ ರಿಲೇಷನ್ಶಿಪ್ ಅಂದರೆ ಬಾಂಧವ್ಯ, ಕಂಫರ್ಟ್ ಅಂದರೆ ಶುಕ್ರ ಬಂದು ಕಂಫರ್ಟಿಗೆ ಸಂಬಂಧಪಟ್ಟಂಥ ಗ್ರಹ, ಆರಾಮ. ಆಸ್ಥೆಸ್ಟಿಕ್ಸ್ ಅಂದರೆ ಸೌಂದರ್ಯ ಪ್ರಜ್ಞೆ. ಹಾಗೆಯೇ ಅಪ್ರೂವಲ್ ಅಂತಂದರೆ ಮನ್ನಣೆ ಅಥವಾ ಪ್ಲೀಸಿಂಗ್. ಅಂದರೆ ತುಲಾ ರಾಶಿಯವರ ಹಣದ ವಿಚಾರವನ್ನು ಲೆಕ್ಕಾಚಾರಕ್ಕಿಂತಲೂ ಹೆಚ್ಚಾಗಿ ರೂಲ್ ಮಾಡೋದು ಈಗ ತಾನೇ ಹೇಳಿದಂಥ ಇದಿಷ್ಟು ವಿಚಾರಗಳು. ಅಂದರೆ ಹಣ ಅನ್ನೋದು ತುಲಾ ರಾಶಿಯವರಿಗೆ ಒಂದು ರಿಸೋರ್ಸಸ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ಕ್ಷಣದ ಒಂದು ಹ್ಯಾಪಿನೆಸ್ ಜೊತೆಗೆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂಥ ಒಂದು ಟೂಲ್ ಆಗಿರ್ತದೆ. ಇದನ್ನು ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ತುಲಾ ರಾಶಿಯವರ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಇವರು ಎಲ್ಲರೂ ಹ್ಯಾಪಿಯಾಗಿರಬೇಕು ಅಂತ ಬಯಸ್ತಾರೆ, ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡಲಿಕ್ಕೆ ಬಯಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಅಂದರೆ ಇವ್ರ ಸಂಬಂಧಗಳಿಗೆ ಬೆಲೆ ಕೊಡೋದ್ರಿಂದಾಗಿ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗ್ಬೋದು ಅನ್ನೋ ರೀತಿಯ ಒಂದು ಆತಂಕನೂ ಇರ್ತದೆ. ಹಾಗೆಯೇ ಬ್ಯಾಲೆನ್ಸ್ ಕಳ್ಕೊಳ್ಬಾರ್ದು ಅಂತ, ಓವರಾಲ್ ಲೈಫ್ನಲ್ಲಿ ಎಲ್ಲೂ ಕೂಡ ಬ್ಯಾಲೆನ್ಸ್ ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಇವ್ರಿಗೆ ಸಂಬಂಧಪಟ್ಟ ಎಲ್ಲ ಜನರ ಎಕ್ಸ್ಪೆಕ್ಟೇಷನ್ಗಳನ್ನು ಒಂದು ಸ್ಯಾಟಿಸ್ಫೈ ಮಾಡಬೇಕು ಅನ್ನೋ ರೀತಿಯ ಒಂದು ಟೆಂಡೆನ್ಸಿ ಇರ್ತದೆ. ಇದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಹಾಗೆಯೇ ಡಿಸಿಷನ್ ಪೋಸ್ಟ್ಪೋನ್ ಮಾಡುವಂಥ ಒಂದು ಹ್ಯಾಬಿಟ್ ಇರ್ತದೆ. ಸೊ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟಂಗೆ ಸೇವಿಂಗ್ಸ್ ಇಂಥದ್ದೆಲ್ಲ ಮಾಡಬೇಕು ಅಂದಾಗ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಸ್ಪೆಂಡಿಂಗ್ ಬೇಕಾದ್ರೆ ಮಾಡ್ತಾರೆ. ಹಾಗೆಯೇ ಸ್ಪೆಂಡಿಂಗ್ ಮೂಲಕ ಹಾರ್ಮೋನಿ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದರೆ ಇವರಿಗೆ ಸಂಬಂಧಪಟ್ಟವರಿಗೋಸ್ಕರ ಇವರು ಸ್ಪೆಂಡ್ ಮಾಡ್ತಾರೆ. ಇನ್ನು ಸ್ಪೆಂಡಿಂಗ್ ವಿಚಾರ ಅಥವಾ ಏನು ಹಣಕಾಸಿನ ವಿಚಾರ ಅಂತ ಬಂದಾಗ ಕ್ಲಿಯರ್ ಆಗಿ ನೋ ಹೇಳೋದಕ್ಕೂ ಕೂಡ ಇವರು ಕಷ್ಟಪಡ್ತಾರೆ. ಇಲ್ಲಿ ತುಲಾ ರಾಶಿ ಅವ್ರದ್ದು ಒಂದು ಚಾಲೆಂಜಿಂಗ್ ಆದಂಥ ಒಂದು ಹ್ಯಾಬಿಟ್ ಏನು ಅಂದರೆ ಇಂಡಿಸಿಸಿವ್ ಸ್ಪೆಂಡಿಂಗ್ ಅಂತ. ಅಂದರೆ ನಿರ್ಧಾರ ಮಾಡೋದಕ್ಕೂ ಮೊದಲೇ ಹಣ ಖರ್ಚಾಗ್ಬಿಡೋದು. ಯಾಕೆ ಹೀಗಾಗುತ್ತೆ ಅಂದರೆ ತುಲಾ ರಾಶಿಯವರು ಸ್ವಲ್ಪ ತುಲನೆ ಮಾಡೋ ಮನಸ್ಥಿತಿ ಇರ್ತದೆ ಇವರಿಗೆ. ಅಳೆದು ತೂಗಿ ನಿರ್ಧಾರಕ್ಕೆ ಬರೋದು ಇವ್ರದ್ದೊಂದು ಸಾಮಾನ್ಯ ಅಭ್ಯಾಸ. ಹೀಗಾಗಿ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ. ಸೊ ಪ್ರೋಸು ಕಾನ್ಸು ಇಂಥದನ್ನೆಲ್ಲ ತೂಕ ಮಾಡಿ ಅಲ್ಲಿಂದ ನಿರ್ಧಾರಕ್ಕೆ ಬರುವಾಗ ಅದರಲ್ಲೇ ಸಮಯ ಕಳೆದುಬಿಟ್ಟಿರ್ತಾರೆ. ಅಷ್ಟರಲ್ಲಾಗಲೇ ಪರಿಸ್ಥಿತಿ ಏನಿದೆಯೋ ಸಿಚುವೇಶನ್ನೇ ಇದರ ಬಗ್ಗೆ ಡಿಸಿಷನ್ ತಗೊಂಡ್ಬಿಟ್ಟಿರ್ತದೆ. ಸೊ ಒಂದು ರೀತಿಯ ಡಿಫಾಲ್ಟ್ ಸ್ಪೆಂಡಿಂಗ್ ಅನ್ನೋ ರೀತಿ ಇವರು ಹಣ ಖರ್ಚು ಮಾಡುವಂಥ ಪರಿಸ್ಥಿತಿ ಇರ್ತದೆ. ಸೊ ನಿರ್ಧಾರಕ್ಕೆ ಬರೋದಕ್ಕೂ ಮೊದಲೇ ಹಣ ಕೈ ಜಾರಿ ಇರುತ್ತೆ. ಸೊ ಹೀಗಾಗಿ ಹಣದ ಒಂದು ಸ್ಪೆಂಡಿಂಗನ್ನು ಒಂದು ಕಂಟ್ರೋಲ್ಗೆ ತಗೊಳ್ಳೋದು ಅನ್ನೋದೇನಿರ್ತದಲ್ಲ, ಇದು ಸ್ವಲ್ಪ ಇವರಿಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇರ್ತದೆ. ಮತ್ತು ತುಲಾ ರಾಶಿಯವರ ಒಂದು ವೀಕ್ ಪಾಯಿಂಟ್ ಏನು ಅಂದರೆ ಅಪ್ರೂವಲ್ ಸ್ಪೆಂಡಿಂಗ್ ಅಂತ. ಅಂದರೆ ಹಣಕಾಸನ್ನು ಮನ್ನಣೆಗಾಗಿ ಖರ್ಚು ಮಾಡೋದು, ಪೀಪಲ್ ಪ್ಲೀಸಿಂಗಿಗಾಗಿ ಖರ್ಚು ಮಾಡುವಂಥದ್ದು. ಅಂದರೆ ಇದು ಬೇಡ ಅಂತ ಹೇಳಿದ್ರೆ ತಪ್ಪಾಗ್ಬಿಡ್ತದೇನೋ, ಇಲ್ಲ ಅಂತ ಹೇಳಿದರೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೇನೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಓಕೆ. ಅಂದರೆ ಶೇರ್ಡ್ ಎಕ್ಸ್ಪೆನ್ಸಸ್ಸು, ಸೋಷಿಯಲ್ ಸ್ಪೆಂಡಿಂಗು, ರಿಲೇಷನ್ಶಿಪ್ ಬೇಸ್ಡ್ ಸ್ಪೆಂಡಿಂಗ್ ಅಂತಂದರೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತು ಅದರಲ್ಲಿ ಒಂದು ಬ್ಯಾಲೆನ್ಸನ್ನು, ಹಾರ್ಮೋನಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡುವಂಥ ಸ್ಪೆಂಡಿಂಗು. ಸೊ ಮನಸ್ಸಿನ ಸಮಾಧಾನಕ್ಕಾಗಿ ಇವರು ಖರ್ಚುಗಳನ್ನು ಏನು ಅಂತ ಮಾಡ್ತಾರೋ, ಒಂದು ಬ್ಯಾಲೆನ್ಸನ್ನು ಒಂದು ಮಾಡೋದಕ್ಕಾಗಿ ಏನು ಖರ್ಚು ಅಂತ ಮಾಡ್ತಾರೋ, ಇದು ಸಾಕಷ್ಟು ಸಂದರ್ಭಗಳಲ್ಲಿ ಇವರಿಗೆ ಫೈನಾನ್ಷಿಯಲಿ ಸ್ವಲ್ಪ ಬರ್ಡನನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಆದರೆ ವೈಯಕ್ತಿಕ ಜಾತಕದಲ್ಲಿ ಲಗ್ನ, ಹಾಗೆಯೇ ಆದಾಯ ಸ್ಥಾನ ಮತ್ತು ಧನಸ್ಥಾನದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳ ಪೊಸಿಷನ್, ಸೊ ಇದೆಲ್ಲವೂ ಈ ಪರಿಸ್ಥಿತಿಯನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಸೊ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಗ್ರಹಗಳು ಸ್ವಲ್ಪ ಪೊಸಿಷನಲ್ಲಿ ಚೆನ್ನಾಗಿತ್ತು ಅಂದರೆ ದೊಡ್ಡ ಸಮಸ್ಯೆ ಅಂತ ಏನು ಇರೋದಿಲ್ಲ. ಜಾತಕದಲ್ಲೂ ಸಮಸ್ಯೆ ಇತ್ತು ಅಂದರೆ ಇಂಥ ವಿಚಾರಗಳು ಇವರಿಗೇನೆ ಗೊತ್ತಿಲ್ಲದಂಗೆ ಫೈನಾನ್ಷಿಯಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗೇ ಇರ್ತದೆ. ಹೀಗಾಗಿ ತುಲಾ ರಾಶಿಯವರ ಮನಿ ಸೈಕಲ್ ಹೇಗಿರ್ತದೆ ಅಂದರೆ ಡಿಸಿಷನ್ ಡಿಲೇ ಅಂದರೆ ಖರ್ಚನ್ನು ತಡೆಯುವ ವಿಚಾರದಲ್ಲಿ ನಿರ್ಧಾರಕ್ಕೆ ಬರೋದಕ್ಕೆ ವಿಳಂಬ ಮಾಡೋದು, ಮತ್ತು ಕಂಫರ್ಟ್ ಪ್ರಿಯಾರಿಟಿ ಅಂತ ಆರಾಮಕ್ಕೆ ಆದ್ಯತೆ ನೀಡೋದು, ಬ್ಯಾಲೆನ್ಸ್ ಸ್ಪೆಂಡಿಂಗ್ ಅಂತ ಸಮತೋಲನ ಕಾಯ್ದುಕೊಳ್ಳಲು ಖರ್ಚು ಮಾಡೋದು. ಸೊ ಇದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಬ್ಯಾಲೆನ್ಸ್ ತಪ್ಪೋದು, ಆಮೇಲೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಮತ್ತೆ ಪ್ರಯತ್ನ ಪಡೋದು. ಈ ರೀತಿ ಒಂದು ರೀತಿಯ ಸೈಕ್ಲಿಕ್ ಆಗಿ ಇದು ರಿಪೀಟ್ ಆಗ್ತಾ ಇರ್ತದೆ. ಸೊ ತುಲಾ ರಾಶಿಯವರ ಒಂದು ಒಟ್ಟಾರೆ ಹಣಕಾಸಿನ ಒಂದು ಸಮಸ್ಯೆಗೆ ರೂಟ್ ಕಾಸ್ ಏನು ಅಂತ ನೋಡೋದಾದರೆ, ಈ ಹಣಕಾಸಿನ ವಿಚಾರದಲ್ಲಿ ಖರ್ಚನ್ನು ತಡೆಯುವ ವಿಚಾರದಲ್ಲಿ ನಿರ್ಧಾರಕ್ಕೆ ಬರೋದಕ್ಕೆ ವಿಳಂಬ ಮಾಡೋದು ಅಂದರೆ ಡಿಸಿಷನ್ ಡಿಲೇ, ಮತ್ತು ಆರಾಮಕ್ಕೆ ಆದ್ಯತೆ ನೀಡೋದು ಅಂದರೆ ಕಂಫರ್ಟ್ ಪ್ರಿಯಾರಿಟಿ,
ಪೀಪಲ್ ಪ್ಲೀಸಿಂಗ್ ಸ್ಪೆಂಡಿಂಗ್ ಅಂತಂದರೆ ಇತರರಿಂದ ಮೆಚ್ಚುಗೆ ಗಳಿಸೋದಕ್ಕೋಸ್ಕರ ಇವರು ಖರ್ಚು ಮಾಡ್ತಾ ಇರ್ತಾರೆ ಹಣ. ಅದು ವೀಕ್ ಫೈನಾನ್ಷಿಯಲ್ ಬೌಂಡ್ರೀಸ್ ಅಂತ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಮುಖ್ಯವಾಗಿ ಖರ್ಚಿನ ವಿಚಾರದಲ್ಲಿ ಒಂದು ಲಿಮಿಟ್ ಆಗಲಿ ಅಥವಾ ಒಂದು ಗಡಿ ಅಂತ ಹಾಕ್ಕೊಳ್ಳದೇ ಇರೋದು, ಮತ್ತು ಸಂಘರ್ಷ ತಪ್ಪಿಸೋದಕ್ಕೂ ಕೂಡ ಇವರು ಹಣವನ್ನು ಖರ್ಚು ಮಾಡೋದಿರ್ತದೆ. ಇನ್ ದ ಸೆನ್ಸ್ ಅವರಿಗೆ ಸಂಬಂಧಪಟ್ಟವರು ಅವರ ಸರ್ಕಲ್ನಲ್ಲಿ ಏನಾದರೂ ವಿರೋಧಾಭಾಸಗಳು, ಪ್ರತಿರೋಧಗಳು ಅಥವಾ ಏನಾದರೂ ಸಂಘರ್ಷ ಏರ್ಪಡ್ತದೆ ಅಂದರೆ ಹಣ ಖರ್ಚು ಮಾಡೋದ್ರಿಂದಾಗಿ ಆ ಸಂಘರ್ಷ ಏನಾದರೂ ನಿಲ್ತದೆ ಅಂದರೆ ಸ್ಪೆಂಡ್ ಮಾಡೋದಕ್ಕೆ ತಯಾರಾಗಿರ್ತಾರೆ ಇವರು. ಮತ್ತು ಬ್ಯಾಲೆನ್ಸ್ ಕಾಯ್ದುಕೊಳ್ಬೇಕು ಅನ್ನುವಂಥ ಒಂದು ಅಬ್ಸೆಷನ್. ಸೊ ತುಲಾರಾಶಿಯವರು ಒಂದು ಬ್ಯಾಲೆನ್ಸ್ ಮಾಡುವಂಥ ಒಂದು ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ. ಹಾಗೆಯೇ ಬ್ಯಾಲೆನ್ಸ್ ಮಾಡುವಂಥ ಒಂದು ಸಾಮರ್ಥ್ಯನೂ ಇರ್ತದೆ. ಹಾಗೆಯೇ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಈ ಬ್ಯಾಲೆನ್ಸ್ ಮಾಡೋದಕ್ಕಾಗಿಯೇ ಇವರು ಸ್ಪೆಂಡಿಂಗೂ ಮಾಡ್ತಾರೆ. ಆಮೇಲೆ ಆ ಸ್ಪೆಂಡಿಂಗಿನಿಂದ ಇವರಿಗೆ ಏನು ಇಂಬ್ಯಾಲೆನ್ಸ್ ಆಗುತ್ತೋ ಅದನ್ನು ಮತ್ತೆ ಸರಿ ಮಾಡೋದಕ್ಕೂ ಕೂಡ ಇವರು ಒದಾಡ್ತಾ ಇರ್ತಾರೆ. ಸೊ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ರಿಪೀಟೆಡ್ ಆದಂಥ ಒಂದು ಸರ್ಕಮ್ಸ್ಟೆನ್ಸ್ಗಳನ್ನು ಇವರು ಎದುರಿಸೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಹಾಗಾದರೆ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊಲ್ಯೂಷನ್ ಬಂದು ಎಕ್ಸ್ಪೆನ್ಸಸ್ ವಿಚಾರದಲ್ಲಿ ಸ್ವಲ್ಪ ಒಂದು ಬೌಂಡ್ರಿಗಳನ್ನು ಹಾಕ್ಕೊಳ್ಳೋದು. ನಾನೇನು ಇಷ್ಟೊತ್ತು ಹೇಳ್ತಾ ಬಂದನೋ ಇದು ತುಲಾರಾಶಿಯವರ ಒಂದು ಟಿಪಿಕಲ್ ಮೈಂಡ್ಸೆಟ್ಟು. ಸೊ ಇವರು ಸ್ಪೆಂಡಿಂಗ್ ವಿಚಾರದಲ್ಲಿ ಕೆಲವೊಂದು ಬೌಂಡ್ರಿಯನ್ನು ಹಾಕ್ಕೊಂಡ್ರೆ ಏನು ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗಲಿ ಅಥವಾ ಬರ್ಡನ್ ಆಗಲಿ ಎದುರಾಗೋದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ತಪ್ಪಿಸೋದಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಮೊದಲ ರೂಲ್ ಏನು ಅಂದರೆ ಡಿಲೇಯ್ಡ್ ಎಸ್ ಅಂತ, ಅಂದರೆ ಇಮಿಡಿಯೇಟ್ ಖರ್ಚು ಮಾಡಿದ್ರೆ ಅದು ಇಂಬ್ಯಾಲೆನ್ಸ್ ಅಂತ ಅರ್ಥ. ಅಂದರೆ ಖರ್ಚಿನ ವಿಚಾರ ಬಂದಾಗ ಇಮಿಡಿಯೇಟ್ ಖರ್ಚು ಮಾಡೋದಕ್ಕಿಂತಲೂ ಏನಾದರೂ ಅಂಥ ಖರ್ಚಿನ ಐಡಿಯಾ ಬಂದಾಗ ನೋಡೋಣ ಅಂತ ಒಂದು ಪಾಸ್ ಕೊಡಬೇಕಾಗುತ್ತೆ. ಅಂದರೆ ಇಮಿಡಿಯೇಟ್ ನೀವು ಎಸ್ ಅಂದರೆ ಅದು ಎಮೋಷ್ನಲ್ ಸ್ಪೆಂಡಿಂಗ್ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ನೀವು ಸ್ವಲ್ಪ ವಿಳಂಬ ಮಾಡಿ ಡಿಸಿಷನ್ ತಗೊಂಡ್ರೆ ಅಲ್ಲಿ ಬ್ಯಾಲೆನ್ಸ್ ಬರ್ತದೆ ಡಿಸಿಷನ್ನಲ್ಲಿ. ಯಾಕೆಂದರೆ ತುಲಾರಾಶಿಯವರಿಗೆ ಬ್ಯಾಲೆನ್ಸ್ ಮಾಡುವಂಥ ಎಬಿಲಿಟಿ ಇರ್ತದೆ, ಆದರೆ ಅದಕ್ಕೆ ಒಂದು ಸ್ವಲ್ಪ ನೀವು ಟೈಮ್ ಕೊಡಬೇಕು. ಒಂದು ಸ್ವಲ್ಪ ಟೈಮ್ ಕೊಟ್ಟಾಗ ಬ್ಯಾಲೆನ್ಸ್ ಆಗುತ್ತೆ. ರೂಲ್ 2 ಇಂಟರ್ನಲ್ ಬಜೆಟ್ ಬೌಂಡ್ರಿ ಅಂತ, ಅಂದರೆ ಖರ್ಚು ಮಾಡೋಕ್ಕೆ ನಿಮ್ಮೊಳಗೆ ಒಂದು ಕ್ಲಿಯರ್ ಲೈನ್ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಬಡ್ಜೆಟ್ಟು ಈಗಿರುವಂಥ ಬಜೆಟ್ ಏನಿದೆಯೋ ನಿಮ್ಮ ಸ್ಪೆಂಡಿಂಗಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಬೇರೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋಂಥ ಅವಶ್ಯಕತೆ ಏನಿರಲ್ಲ. ಅಥವಾ ಬೇರೆಯವ್ರು ಏನೋ ಅಂದ್ಕೊಳ್ತಾರೆ ಅಂತಲೋ ಆ ರೀತಿಯೂ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಹಣಕ್ಕೆ ನೀವು ಲಾಯಲ್ ಆಗಿರಬೇಕಾಗುತ್ತೆ ಅಂತ. ಮತ್ತೆ ರೂಲ್ 3 ಡಿಸಿಷನ್ ಡೆಡ್ಲೈನ್ ಅಂತ, ಅಂದರೆ ಯಾವುದೇ ರೀತಿಯ ನಿಮಗೆ ನಾನ್ ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಅಥವಾ ಖರ್ಚು ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಒಂದು 48 ತಾಸಿನವರೆಗೂ ಕೂಡ ಅದರ ಬಗ್ಗೆ ಡಿಸಿಷನ್ಗೆ ಬರದೇ ಇರೋದು ಒಳ್ಳೆಯದು. 48 ತಾಸಿನ ಬಳಿಕವೂ ನಿಮಗೆ ಆ ಸ್ಪೆಂಡ್ ಮಾಡಬೇಕು, ಅದನ್ನು ತಗೊಳ್ಬೇಕು ಅನ್ನೋಂಥ ಸೇಮ್ ಅರ್ಜಿ ಇದ್ದರೆ ಮಾತ್ರವೇ ನೀವು ಆವಾಗ ಅದನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಹಣ ಖರ್ಚು ಮಾಡ್ಬೋದು ಅಂತ. ಒಂದು ವೇಳೆ ಅರ್ಜಿ ರೆಡ್ಯೂಸ್ ಆಗಿದ್ದರೆ ನಿಮಗೆ ಹಣ ಸೇವ್ ಆಗುತ್ತೆ. ಆದರೆ ಇಲ್ಲಿ ಒಂದೇನಂದರೆ ಒಂದು ಸ್ವಲ್ಪ ನೀವು 48 ತಾಸಿನ ನಂತರ ನೀವು ಒಂದು ಡಿಸಿಷನ್ಗೆ ಬರಲೇಬೇಕಾಗುತ್ತೆ. ಅದರ ನಂತರವೂ ನೀವು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಡಿಫಾಲ್ಟ್ ಸ್ಪೆಂಡಿಂಗ್ ಅಂತ ನಾನೇನು ಈಗ ಹೇಗೆ ಹೇಳ್ತಾ ಬಂದೋ ನಿಮಗೇನೆ ಗೊತ್ತಿಲ್ಲದಂಗೆ ನೀವು ಸ್ಪೆಂಡ್ ಮಾಡುವಂಥ ಸ್ಟೇಜಿಗೆ ಹೋಗಿರ್ತೀರಾ. ನೀವು ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ಇನ್ನು ರೂಲ್ 4 ಪೀಸ್ ಟೆಸ್ಟ್ ಅಂತ, ಅಂದ್ರೆ ತಕ್ಷಣದ ಸಂತೋಷಕ್ಕಿಂತ ಈ ಖರ್ಚಿನಿಂದ ನನಗೆ ಪೀಸ್ ಅಂದ್ರೆ ಮಾನಸಿಕ ನೆಮ್ಮದಿ ಸಿಗ್ತದಾ ಅಥವಾ ಮುಂದೇನಾದ್ರೂ ಇದು ಡಿಸ್ಕಂಫರ್ಟ್ ಅಥವಾ ಸ್ಟ್ರೆಸ್ಗೆ ಕನ್ವರ್ಟ್ ಆಗುತ್ತಾ, ಈ ವಿಚಾರವನ್ನ ನೀವು ಯೋಚಿಸಬೇಕಾಗುತ್ತೆ ಮತ್ತೆ ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಇದು ಮಾನಸಿಕ ಶಾಂತಿ ಕೊಡ್ತದೆ ಅಥವಾ ನಿಮ್ಮ ಪೀಸ್ ಅನ್ನ ಇದು ಡಿಸ್ಟರ್ಬ್ ಮಾಡಲ್ಲ ಅಂದ್ರೆ ನೀವು ಸ್ಪೆಂಡ್ ಮಾಡಬಹುದು. ಮತ್ತೆ ರೂಲ್ 5 ರೀಡಿಫೈನಿಂಗ್ ಬ್ಯಾಲೆನ್ಸ್ ಅಂತಂದ್ರೆ ತುಲಾರಾಶಿಯವರದ್ದು ಬ್ಯಾಲೆನ್ಸ್ ಮಾಡುವಂತ ಒಂದು ಮೈಂಡ್ ಸೆಟ್ ಇರೋದ್ರಿಂದಾಗಿ ಬ್ಯಾಲೆನ್ಸ್ ಅಂತಂದ್ರೆ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳೋದು ಅಂತಲ್ಲ ಅಥವಾ ಎಲ್ಲರನ್ನ ಸಮಾಧಾನ ಪಡಿಸೋದು ಅಂತಲೂ ಅಲ್ಲ. ಹಣದ ವೆಚ್ಚ ಮತ್ತು ಮನಸ್ಸಿನ ಸ್ಥಿರತೆ ಇದು ಎರಡು ಬ್ಯಾಲೆನ್ಸ್ ಆಗಿರೋದಿದೆಯಲ್ಲ, ಇದೇ ನಿಜವಾದ ಬ್ಯಾಲೆನ್ಸ್. ಈ ಸತ್ಯವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಅಂತ ಬರೋದು ಆದಾಯದ ಕೊರತೆ ಆಯಿತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಥವಾ ಏನೋ ಲಕ್ಸುರಿಗೆ ಸ್ಪೆಂಡ್ ಮಾಡಿದ್ರು ಅಂತ. ತುಲಾರಾಶಿಯವರು ಲಕ್ಸುರಿ ಐಟಮ್ಸ್ಗೂ ಕೂಡ ಸ್ಪೆಂಡ್ ಮಾಡ್ಬೋದು. ಸೊ ಇದು ಅವರಿಗೆ ಮನಶಾಂತಿ ಅಥವಾ ಒಂದು ಸಂತೋಷ, ಒಂದು ಖುಷಿ ಕೊಡೋದ್ರ ಜೊತೆಗೆ ಮುಂದೆ ಅದು ಅವರಿಗೆ ಏನು ಸಮಸ್ಯೆಯನ್ನು ತರದ ರೀತಿಯಲ್ಲಿರಬೇಕು, ಆ ಕ್ಲಾರಿಟಿ ಆಫ್ ಥಾಟ್ ಇರಬೇಕಾಗುತ್ತೆ. ಯಾಕೆಂದರೆ ತುಲಾರಾಶಿಯವರಿಗೆ ಹಣಕಾಸಿನ ಸಮಸ್ಯೆಯ ನಿಜವಾದ ಕಾರಣ ಅಂತಂದರೆ ಡಿಸಿಷನ್ ಕನ್ಫ್ಯೂಷನ್, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಸ್ಪೆಂಡಿಂಗ್ ಮತ್ತು ಸೆಲ್ಫ್ ಬೌಂಡ್ರಿ ವೀಕ್ ಆಗಿರೋದು. ಸೊ ಈ ಬೌಂಡ್ರಿ ವಿಚಾರ ಕ್ಲಿಯರ್ ಆಗಿದ್ದು ಡಿಸಿಷನ್ ವಿಚಾರದಲ್ಲಿ ಕ್ಲಾರಿಟಿ ಇತ್ತು ಅಂದರೆ ಹಣಕಾಸಿನ ವಿಚಾರ ಅನ್ನೋದೇನಿದೆಯೋ ಇವರಿಗೆ ಸ್ಮೂತ್ ಆ್ಯಂಡ್ ಸ್ಟೇಬಲ್ ಆಗಿರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ರಾಶಿಯ ಮನಿ ಸೈಕಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.